ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ, ಹಾಗೆ ಅಹಂ ಇರಬಾರ್ದು ಅಂತಾರಲ್ಲ, ಇವೆರಡು ಅಹಂ ಬೇರೆ ಮೀನಿಂಗ ಇಲ್ಲ ಒಂದೇನಾ ಅಂತ ಕೇಳಿದ್ದಾರೆ. ಸೊ ನಾವೆಲ್ಲ ಕೇಳಿದ್ದೀವಿ ಅಹಂ ಬ್ರಹ್ಮಾಸ್ಮಿ ಅಂತ ಕೇಳಿದ್ದೀವಿ. ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು, ಹಾಗೆ ಅಹಂ ಇರಬಾರ್ದು ಅಂತಾರಲ್ಲ ಅಂತ ಹೇಳಿದ್ದಾರೆ. ಸೊ ಇವೆರಡು ಅಹಮ್ಮು ಬೇರೆನಾ ಒಂದೇನಾ ಮೀನಿಂಗು ಅಂತ ಕೇಳಿದ್ದಾರೆ. ಓಕೆ, ಪ್ರಶ್ನೆ ತುಂಬ ಚೆನ್ನಾಗಿದೆ. ಅಹಂ ಅಂದರೆ ಏನು ಅಂತ ತಿಳ್ಕೊಬೇಕು ಫಸ್ಟು. ಅಹಂ ಅಂದರೆ ಇಂಗ್ಲೀಷಲ್ಲಿ ಈಗೋ ಅಂತಾರೆ, ಕನ್ನಡದಲ್ಲಿ ನಾವು ಅಹಂ ಅಂತೀವಿ. ಈ ಅಹಂ ಅನ್ನೋದು ಏನು? ಇವಾಗ ನನಗೆ ಅಹಂ ಇದೆ. ಅಹಂ ಅಂದರೆ ನಾನು ಅಂತ. ಇಲ್ಲಿ ನಾನು ನನ್ನನ್ನು ಸೂಚಿಸ್ತಕ್ಕಂಥದ್ದು ಏನಿದೆಯೋ ಅದನ್ನು ಅಹಂ ಅಂತೀವಿ. ಅರ್ಥ ಆಯ್ತಾ? ನಮ್ಮನ್ನೇನು ಸೂಚಿಸ್ತಾ ಇದೆ? ಯಾವುದು ನಮ್ಮನ್ನು ಸೂಚಿಸ್ತಾ ಇದೆ? ನಮ್ಮನ್ನು ಇವಾಗ ಆಚೆ ಯಾರನ್ನ ನೋಡಿ, ಯಾರನ್ನ ಕೇಳಿ, ಯಾರನ್ನ ಸುಮ್ಮನೆ ನೀವು ಯಾರು ಅಂತ ಕೇಳಿ, ನೀವು ಯಾರು ಅಂದರೆ ಅವಾಗ ಅವ್ರು ಏನು ಹೇಳ್ತಾರೆ? ನಾನು, ನನ್ನ ಹೆಸರು ಹೇಳ್ತಾರೆ. ನಾನು ಕಾರ್ತಿಕ್ ಅಂದ್ಕೊಳ್ಳಿ, ನಾನು ಕಾರ್ತಿಕ್ಕು. ಸೊ ನನ್ನ ಬಗ್ಗೆ ಏನಾದ್ರು ಕೇಳಿದ್ರೆ ಅವ್ರೇನು ಹೇಳ್ತಾರೆ? ನಾನು ಎಲ್ಲ ಪ್ರಾಪಂಚಿಕವಾಗಿ ಅವ್ರದ್ದು ವಿಷಯಗಳು ಹೇಳ್ತಾರೆ. ಏನು, ನಾನು, ನಮ್ಮಪ್ಪ ಅಮ್ಮ ಇವರು, ನನ್ನ ಮಗ ಇವರು, ನನ್ನ ಹೆಂಡತಿ ಇವರು, ನನ್ನ ಇದು ಇವರು, ನಂದು ಎಲ್ಲ ಇವೆಲ್ಲ ಅಂದರೆ ಇವರ ಅಹಂ ಎಲ್ಲ ಈ ನಾನು ನಂದು ಇದರಲ್ಲೇ ಇರ್ತವೆ. ಅರ್ಥ ಆಯ್ತಾ? ಸೊ ಇದು ಪ್ರಾಪಂಚಿಕವಾಗಿ ಮಾಮೂಲಾಗಿ ಜನರನ್ನು ನೀವು ಕೇಳಿದ್ರೆ ಅವರು ಅಹಂ ಅಂದರೆ ಇದನ್ನಂತ ಹೇಳ್ತಾರೆ. ಅಂದರೆ ಇದು ನಾನು ಅನ್ನೋದನ್ನು ಈ ಥರ ವ್ಯಕ್ತಪಡಿಸ್ತಾರೆ. ಅರ್ಥ ಆಯ್ತಾ? ಇದು ಅಹಂ. ಏನು ಮಾಮೂಲಾಗಿ ಎಲ್ಲರೂ ಹೇಳ್ತಕ್ಕಂಥ ಅಹಂ ಇದು. ಅರ್ಥ ಆಯ್ತಾ? ಅಸಲಾಗಿ ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು? ಇವಾಗ ಇವರು ಎಲ್ಲ ನೀವು ಕೇಳಿದವ್ರಿಗೆಲ್ಲ ಏನು ಹೇಳ್ತಾರೆ? ಅಹಮ್ಮು ನಾನು, ನನ್ನ ಹೆಸರು, ನಾಮ, ನನ್ನ ದೇಹ, ಈ ದೇಹ ಇದೆಯಲ್ಲ ಇದು ನಾನು, ನನ್ನ ಮನಸ್ಸು ಇದೆಯಲ್ಲ ಇದು ನಾನು ಹಿಂಗೆ, ನಾನು ಹಾಗೆ, ನಾನು ಡಿಫ್ರೆಂಟು, ನಾನು ಸ್ಟೈಲೇ ಡಿಫ್ರೆಂಟು, ಆ ಥರ ಏನೇನೋ ಹೇಳ್ಕೊಳ್ತಾರಲ್ಲ. ಸೊ ಇದು ನಾನು ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅವರು ಈ ಥರ ಒಂದು ದೇಹದ ಮುಖೇನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಒಂದು ಗುಣದ ಮುಖೇನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಈ ಅಹಮ್ಮು ಒಂದು ಕಡೆ ಆದರೆ, ಇನ್ನೊಂದು ಅಹಮ್ಮು ನೀವೇನು ಕೇಳಿದ್ರೆ ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ ಅಂತ ಹೇಳಿದ್ರೆ, ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು? ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಶುದ್ಧ ಚೈತನ್ಯ, ನಾನು ಬ್ರಹ್ಮ, ನಾನು ಕಾರ್ತಿಕ್ ಅಲ್ಲ, ನಾನು ಬ್ರಹ್ಮ ಅಂತ ನಾವೇನು ಹೇಳ್ತೀವಲ್ವ, ಅದು ಅಹಂ ಬ್ರಹ್ಮಾಸ್ಮಿ. ಅರ್ಥ ಆಯ್ತಾ? ಏನು ಹೇಳಿ? ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸಲ್ಲ, ನಾನು ಈ ಬುದ್ಧಿ ಅಲ್ಲ, ನಾನು ಈ ಚಿತ್ತನೂ ಅಲ್ಲ, ನಾನು ಇವೆಲ್ಲದಕ್ಕಿಂತ ಅತೀತವಾದಂಥದ್ದು ಒಂದಿದೆ, ಅದು ನಾನು. ಇವೆಲ್ಲದಕ್ಕಂತೂ ಅತೀತವಾದಂಥದ್ದು, ಇವೆಲ್ಲ ಅಸ್ತಿತ್ವಕ್ಕೆ ಬರೋದಕ್ಕೋಸ್ಕರ ಒಂದು ಮೂಲ ಇರುತ್ತಲ್ವ ಅಲ್ವಾ? ಇವಾಗ ನನಗೆ ನಮ್ಮ ತಂದೆ ಗೊತ್ತು, ನಮ್ಮ ತಾತ ಗೊತ್ತು, ನಮ್ಮ ಮುತ್ತಾತ ಗೊತ್ತು, ಅವ್ರದ್ದು ಆ್ಯನ್ಸಿಸ್ಟರ್ಸ್ ಎಲ್ಲ ಯಾರು ಅಂತ ಗೊತ್ತಾ? ಇಲ್ಲ. ಸೊ ಮೂಲ ಎಲ್ಲಿಂದ ಬಂದಿದೆ? ಯಾರೋ ಒಬ್ರು ಮೂಲ ಇರ್ತಾರಲ್ಲ ಅಲ್ವಾ? ಆ ಮೂಲ, ಇದಕ್ಕೆಲ್ಲ ಮೂಲ ಯಾವುದು? ಇವೆಲ್ಲ ಇದೆ ನಮಗೆ. ಯಾವುದು? ಈ ಮನಸ್ಸಿದೆ, ಬುದ್ಧಿ ಇದೆ, ಚಿತ್ತ ಇದೆ, ದೇಹ ಇದೆ, ಇವೆಲ್ಲ ಇದೆಯಲ್ಲ, ಇದಕ್ಕೆ ಮೂಲ ಯಾವುದು? ಇದಕ್ಕೆಲ್ಲ ಮೂಲ ಒಂದು ಚೈತನ್ಯ, ಒಂದು ಅರಿವಂತ ಇದ್ರೇನೆ, ಶುದ್ಧ ಚೈತನ್ಯ, ಒಂದು ಅರಿವು, ಜಾಗೃತಾವಸ್ಥೆ ಅನ್ನೋದು ಇದ್ರೇನೆ ಇವೆಲ್ಲ ವರ್ಕ್ ಆಗುತ್ತೆ. ಇವಾಗ ಕರೆಂಟು, ಲೈಟ್ ಇದ್ರೇನೆ ಈ ಥರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಈ ಥರ ನಾನೊಂದು ಸತ್ಸಂಗ ಹೇಳ್ತಾ ಇದ್ದೀನಿ, ಒಂದು ಮೊಬೈಲ್ ಇದ್ರೇ ನಾನು ಈ ಥರ ಹೇಳಬಲ್ಲೆ. ಇವೆಲ್ಲ ಇಲ್ಲ ಅಂದರೆ ನಾನು ಎಲ್ಲಿ ಹೇಳ್ತಾ ಇದ್ದೀನಿ? ಎಲ್ಲಿ ಹೇಳೋಕ್ಕಾಗತ್ತೆ? ಅಂದರೆ ನಾವು ಇಲ್ಲಿ ಜೀವನ ಮಾಡೋದಕ್ಕೋಸ್ಕರ, ನಾನು ಈ ದೇಹ ಅಂತ ಹೇಳೋದಕ್ಕೆ, ಈ ಮನಸ್ಸು ಅಂತ ಹೇಳೋದಕ್ಕೆ, ನಾನು ಈ ಚಿತ್ತ, ಬುದ್ಧಿ, ನನ್ನ ಗುಣಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಬೆಳಕು ಕೊಡ್ತಾ ಇದೆ, ಒಂದು ಅರಿವು ಅನ್ನೋದಿದೆ, ಒಂದು ಕಾನ್ಷಿಯಸ್ನೆಸ್ ಅಂತಾರೆ, ಪ್ಯೂರ್ ಕಾನ್ಷಿಯಸ್ನೆಸ್. ಆ ಕಾನ್ಷಿಯಸ್ನೆಸ್ಸಿಂದನೇ ಇವೆಲ್ಲ ನಡೀತಾ ಇದೆ. ಅದೇ ಮೂಲ ಇದಕ್ಕೆಲ್ಲ, ಅದೇ ಬ್ರಹ್ಮ, ಅದೇ ಶಿವ ಅಂತಾರೆ, ಅದನ್ನೇ ವಿಷ್ಣುನು ಅಂತಾರೆ, ಹಲವಾರು ನಾಮಫಲಕದಿಂದ ಕರೀತಾರೆ. ಅದೇ
ಅದನ್ನು ನಾವು ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು? ನಾನು ಈ ದೇಹ ಅಲ್ಲ. ಯಾಕಂದರೆ ನಾನು ಹುಟ್ಟೋದಕ್ಕೆ ಮುಂಚೆ ನಾನು ಈ ದೇಹದಲ್ಲಿದ್ದನ ಇಲ್ಲ. ಯಾವ ರೂಪದಲ್ಲಿದ್ದೆ? ಒಂದು ಅಣು ರೂಪದಲ್ಲಿ, ಒಂದು ಅರಿವು ರೂಪದಲ್ಲಿದ್ದೆ, ಜಾಗೃತವಾದ ಒಂದು ಅರಿವು ರೂಪದಲ್ಲಿದ್ದೆ ಅಲ್ವಾ? ಅದು ಬ್ರಹ್ಮಾಸ್ಮಿ. ನಾನು ಆವಾಗ ಬ್ರಹ್ಮನಾಗಿದ್ದೆ. ಈ ದೇಹ ತಗೊಂಡು ಈ ಮನಸ್ಸು, ಬುದ್ಧಿ, ಚಿತ್ತ ಎಲ್ಲ ಬಂದ ಮೇಲೆ ನಾನು ಕಾರ್ತಿಕ್ ಆಗಿದ್ದೀನಿ. ನನಗೊಂದು ಹೆಸರು ಇಟ್ಬಿಟ್ರು. ಈ ಒಂದು ದೇಹ ಸಪ್ರೇಟ್ ಆಯ್ತಲ್ಲ, ಅದಕ್ಕೆ ಒಂದು ಹೆಸರು ಇಟ್ಟಿದ್ದಾರೆ, ಕಾರ್ತಿಕ್ ಅಂತ ಹೆಸರು. ಈ ಮನಸ್ಸು ಇವೆಲ್ಲ ಕಾರ್ತಿಕ್ ಹಿಂಗಂತೆ, ಕಾರ್ತಿಕ್ ಹಂಗಂತೆ, ಅವನ ಗುಣ ಸರಿ ಇಲ್ಲ, ಅವನ ಗುಣ ಈ ಥರ ಇದೆ, ಆ ಥರ ಇದೆ, ಒಳ್ಳೆ ಗುಣ, ತುಂಬ ಒಳ್ಳೆ ಮನುಷ್ಯ, ಅದು ಇದು ಅಂತ ಯಾರು ಕರಿತಾ ಇದ್ದೀವಿ? ಈ ದೇಹದಲ್ಲಿ ಇರ್ತಕ್ಕಂಥ ಈ ಮನಸ್ಸು, ಬುದ್ಧಿ, ಚಿತ್ತಕ್ಕೆ ಹೇಳ್ತಾ ಇದ್ದೀವಿ ಹೊರತು ಅಸಲಾದ ಬ್ರಹ್ಮನಿಗಲ್ಲ. ಆ ಬ್ರಹ್ಮ ಎಲ್ಲರಲ್ಲೂ ಒಂದೇ. ಆ ಅರಿವು ಅನ್ನೋದು ಎಲ್ಲರಲ್ಲೂ ಒಂದೇ. ಅರಿವು ಡಿಫ್ರೆಂಟ್ ಇರುತ್ತಾ? ನಿಮಗೊಂದು ಅರಿವು, ನನಗೊಂದು ಅರಿವು ಇರಲ್ಲ. ಎಲ್ಲರಿಗೂ ಒಂದೇ ಅರಿವು. ಆ ಅರಿವು ಏನು? ಅದೇ ಶುದ್ಧ ಚೈತನ್ಯ, ಅದೇ ಅರಿವು ಅಂತೀವಿ ಅದನ್ನು. ಕಾನ್ಷಿಯಸ್ನೆಸ್, ಶುದ್ಧ ಚೈತನ್ಯ, ಜಾಗೃತಿ ಅಷ್ಟೇ. ಆ ಒಂದು ಅಂದರೆ ಲೈಟು. ಸುಮ್ಮನೆ ನೋಡಿ, ಇವಾಗ ಲೈಟ್ ಇದೆ, ಲೈಟಿಂದ ಇವೆಲ್ಲ ಕಾಣ್ತದೆ. ಲೈಟ್ ಇಲ್ಲ ಅಂದರೆ ನಾನು ಇದು ಮಾಡೋಕ್ಕಾಗ್ತೈತಾ? ಇಲ್ಲ. ಅಂದರೆ ಇವೆಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥ ಒಬ್ಬ ಮೂಲ ಚೈತನ್ಯ ಒಂದಿದೆ. ಭಗವಂತ ಅಂತ ಹೇಳ್ತೀವಿ, ಅವ್ರನ್ನೇ ಬ್ರಹ್ಮ ಅಂತ ಹೇಳ್ತೀವಿ, ಶಿವ ಅಂತ ಹೇಳ್ತೀವಿ. ಎಲ್ಲ ಅವರೇ, ನಾಮ ಹಲವಾರು, ಆದರೆ ಎಲ್ಲದು ಅದೊಂದೇ. ಅದೇ ಚೈತನ್ಯ, ಅದೇ ಅರಿವು. ಸೊ ಅದನ್ನು ಅಹಂ ಬ್ರಹ್ಮಾಸ್ಮಿ ಅಂತ ಅದನ್ನು ಹೇಳೋದು. ಅಹಂ ಬ್ರಹ್ಮಾಸ್ಮಿ ಅಂದ್ರೇನು? ಇವೆಲ್ಲದಕ್ಕೂ ಕಾರಣಕರ್ತರಾದ ಒಬ್ಬರಿದ್ದಾರೆ, ಮೂಲವಾಗಿ ಒಬ್ಬರಿದ್ದಾರೆ. ಅದನ್ನು ಅಹಂ ಬ್ರಹ್ಮಾಸ್ಮಿ ಅಂತೀವಿ. ಅದೇ ಅರಿವು ಅಂತ ಹೇಳ್ಬೋದು. ಸೊ ಅಹಂ, ಮತ್ತೆ ಕ್ವಶನ್ ಹೋಗೋಣ. ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ, ಹಾಗೆ ಅಹಂ ಇರಬಾರದು ಅಂತಾರಲ್ಲ. ಇವೆರಡರ ಅಹಮ್ಮು ಬೇರೆ ಮೀನಿಂಗ ಇಲ್ಲ ಒಂದೇನಾ ಅಂತ ಕೇಳಿದರೆ, ಇವೆರಡು ಬೇರೆ ಬೇರೆ ಆಗುತ್ತೆ. ನಾವು ಇವಾಗ ಅಹಂಕಾರಕ್ಕೆ ಸಂಬಂಧಪಟ್ಟಿದ್ದು ಏನು? ನಾನು, ನಂದು, ನನ್ನ ಮಗಳು, ನನ್ನ ಹೆಸರು, ನಂದು ಆಸ್ತಿ, ನನ್ನ ಇದು, ನಂದು ಡ್ರೆಸ್ಸು, ನಂದು ಈ ಬುದ್ಧ, ನೋಡಿ ಇವೆಲ್ಲ ಇಟ್ಟಿದ್ದೀವಿ, ಇವೆಲ್ಲ ನಂದು ಅಂತ ಯಾವಾಗ ಹೇಳ್ಕೊತೀನೋ ಅದು ಅಹಂ ಆಗುತ್ತೆ. ಈ ಹೆಸರಿಗೆ, ಈ ದೇಹಕ್ಕೆ, ಈ ಮನಸ್ಸಿಗೆ, ಈ ಚಿತ್ತಕ್ಕೆ ಸಂಬಂಧಪಟ್ಟಿದ ಅಹಂ ಅದು. ಸೊ ಈ ಅಹಂ ಇರಬಾರ್ದು ಅಂತ ಹೇಳ್ತೀವಿ. ಈ ಅಹಂ ಯಾವಾಗ ಹೋಗುತ್ತೋ, ಈ ಒಂದು ಅಹಂ ಏನು ನಾವು ಬೆಳೆಸ್ಕೊಂಡಿದ್ದೀವಿ ಅದು ಯಾವಾಗ ನಿರ್ಮೂಲನೆ ಆಗುತ್ತೋ, ಅದು ಯಾವಾಗ ನಿರ್ಮಲವಾಗುತ್ತೋ ಆವಾಗ ನಾವು ಆ ಅಹಮಗೆ ಸೇರ್ಕೋತೀವಿ. ಯಾವುದು? ಮೂಲ ಅಹಮ್ಮು, ಅಂದರೆ ಅಹಂ ಬ್ರಹ್ಮಾಸ್ಮಿಗೆ ಸೇರ್ಕೋತೀವಿ. ನಾನು ಅಸಲಾದ ಮೂಲ ಎಲ್ಲಿಂದ ಬಂದಿದ್ದೀನೋ, ನಾನು ಅಸಲಾಗಿ ಯಾರೋ, ಈ ದೇಹಕ್ಕೆ ಬರೋಕ್ಕೆ ಮುಂಚೆ ಏನಾಗಿದೆ, ದೇಹ ತ್ಯಜಿಸಿದ ಮೇಲೆ ಏನಾಗ್ತೀನೋ, ಯಾವತ್ತೋ ಒಂದಿನ ಪ್ರಾಣ ಬಿಡ್ತೀವಲ್ವ, ಆ ಪ್ರಾಣ ಬಿಟ್ಟ ಮೇಲೆ ಏನಾಗ್ತೀನೋ ಅಂತ ನಾನು ಇರ್ತೀನಲ್ಲ, ಏನೋ ಆಗ್ತೀನಲ್ವ, ಅವಾಗಲೂ ಇರುತ್ತಲ್ಲ ಚೈತನ್ಯ, ಅವಾಗಲೂ ಇರುತ್ತಲ್ಲ ಅರಿವು. ಅದು ಏನಿರುತ್ತೋ ಆ ಅಹಂ ನಾನು, ಅದೇ ಸತ್ಯ. ಅದ್ವೈತ ಸಿದ್ಧಾಂತ ಹೇಳೋದೇ ಇದು. ನೀನು ಹುಟ್ಟಕ್ಕೆ ಮುಂಚೆ ಏನಾಗಿದೆ, ಹುಟ್ಟಿದ ಮೇಲೆ, ಆಮೇಲೆ ಸತ್ತದ ಮೇಲೆ ಏನಾಗಿರ್ತೀಯಲ್ವ, ಅದು ಸತ್ಯ. ನಿರಂತರವಾಗಿ ಇದು ಯಾವುದು? ತ್ರೇತಾಯುಗ, ಕಲಿಯುಗ, ದ್ವಾಪರ ಯುಗ, ಎಲ್ಲ ಯುಗಕ್ಕೂ ಈ ಒಂದು ಅರಿವು ಅನ್ನೋದಿರುತ್ತೆ. ಅದು ಸಾಯಲ್ಲ. ಆದರೆ ಈ ದೇಹ ಅನ್ನೋದು ಸಾಯುತ್ತೆ. ನೋಡಿ, ಇವತ್ತು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ನಾಳೆ ಇನ್ನೊಂದು ಡ್ರೆಸ್ ಹಾಕ್ತೀನಿ. ಸೊ ಈ ಥರ ದೇಹಗಳನ್ನ ಚೇಂಜ್ ಮಾಡ್ತಾ ಇರ್ತೀವಿ ನಾವು ಅಲ್ವಾ? ಆದರೆ ಯಾವತ್ತಿಗೂ ಒಂದು ಚೇಂಜ್ ಮಾಡಲ್ಲ. ಅದೇನು? ಅದು ಚೇಂಜ್ ಆಗಲ್ಲ. ಅದು ಯಾವುದು? ಅದೇ ಅಹಂ ಬ್ರಹ್ಮಾಸ್ಮಿ. ಸೊ ಆ ಅಹಂ ಬ್ರಹ್ಮಾಸ್ಮಿ ನಾವು ಆಗಬೇಕು. ಅದಕ್ಕೋಸ್ಕರನೇ ಆಧ್ಯಾತ್ಮಿಕತೆ, ಅದಕ್ಕೋಸ್ಕರನೇ ಧ್ಯಾನ, ಅದಕ್ಕೋಸ್ಕರನೇ ಸತ್ಸಂಗ, ಅದಕ್ಕೋಸ್ಕರನೇ ಜ್ಞಾನ, ಅದಕ್ಕೋಸ್ಕರನೇ ಇವೆಲ್ಲ. ಅರ್ಥ ಆಯ್ತಾ? ನಾವು ಅಲ್ಲಿಂದ ವಾಪಸ್ ಇಲ್ಲಿ ಬಂದಿದ್ದೀವಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಇವಾಗ ವಾಪಸ್ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಅದನ್ನು ನಾವು ಮಾಡಬೇಕು. ಸೊ ಇವೆರಡು ಏನೇನು ಡಿಫ್ರೆನ್ಸ್ ಅಂತ ಗೊತ್ತಾಯ್ತಲ್ವ? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೇನಾದ್ರು ಪ್ರಶ್ನೆ ಇದ್ದರೆ ನಿಮಗೆ ದಯವಿಟ್ಟು ಎಲ್ಲರೂ, ಯಾರ್ಯಾರು ಇದನ್ನೆಲ್ಲ ವೀಕ್ಷಣೆ ಮಾಡ್ತಾಯಿದ್ದೀರೋ, ನಿಮಗೆ ಚೆನ್ನಾಗಿದೆ, ಇನ್ನೂ ನಾವು ಜ್ಞಾನ ಪಡ್ಕೋಬೇಕು, ಇನ್ನೂ ನಾವೇನಾದ್ರು ತಿಳ್ಕೋಬೇಕು ಅಂದರೆ ದಯವಿಟ್ಟು ಕಳಿಸಿ. ನಾನು ತಿಳ್ಕೊಂಡಿರ್ತಕ್ಕಂಥದ್ದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ ಅಂತಲೂ ಹೇಳ್ಬಿಡ್ತೀನಿ. ಮುಜುಗರ ಇಲ್ಲ. ನಾನು ಇಲ್ಲಿ ಕಲಿತಾ ಇದ್ದೀನಿ. ಸೊ ಈ ಕಲಿಯೋದ್ರಲ್ಲೇ ಇದೊಂದು ಪ್ಲ್ಯಾಟ್ಫಾರ್ಮ್, ನಾನು ಅರ್ಥಕೊಳ್ಳೋಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಪ್ರೋತ್ಸಾಹ ಕೊಟ್ಬಿಟ್ಟು ಇನ್ನೂ ಪ್ರಶ್ನೆಗಳು ಕೇಳ್ತೀರಾ, ಇನ್ನೂ ಈ ಪ್ರೋಗ್ರಾಮ್ನ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತೀರಾ ಅಂತ ನಂಬಿಕೊಂಡು ಇದನ್ನು ಇವತ್ತಿಗೆ ಪ್ರಾರಂಭ ಮಾಡ್ತಾಯಿದ್ದೀನಿ.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.